ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 27ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8:51 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಭಾದ್ರಾ ನಕ್ಷತ್ರ. ಇದು ಈ ದಿನ ರಾತ್ರಿ 4:58 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:11 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಮಧ್ಯಾಹ್ನ 12:21 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:32 ಬೆಳಿಗ್ಗೆ 10:58 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6:41 ಬೆಳಿಗ್ಗೆ 8:06 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:49 ಅಪರಾಹ್ನ 3:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:35 ಬೆಳಿಗ್ಗೆ 9:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:01 ಮಧ್ಯಾಹ್ನ 12:42 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಗಿನ ಜಾವ 3:59 ಬೆಳಿಗ್ಗೆ 5:33 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 5:56. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಚಟುವಟಿಕೆಗಳಿಗೆ ಶನಿ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಕೆಲವೊಂದು ಕೆಲಸಗಳು ತುಂಬ ನಿಧಾನಗತಿಯಲ್ಲಿ ನಡಿಬೋದು, ತುಂಬ ಸ್ಲೋ ಆಗ್ಬೋದು. ಆದರೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ.
ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಅದನ್ನು ಪೂರ್ಣಗೊಳಿಸಿದ್ರೆ ಈ ದಿನ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ ಶನಿಯಿಂದ. ಇನ್ನು ಈ ದಿನ ಯಾರು ಶಾಂತಿಯಿಂದ ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಇಲ್ಲಿ ಸ್ಥಿರ ಅಂತ ಹೇಳಿದ್ರೆ ಶಾಶ್ವತವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಸ್ಥಿರವಾಗಿ ಇರುತ್ತೆ, ಸ್ಥಿರವಾದ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ತಾತ್ಕಾಲಿಕಕ್ಕೆ ಒಂದು ದಿನಕ್ಕೆ ನೀವು ಮಾರು ಹೋಗುವಂಥದ್ದಲ್ಲ, ಅದು ಶಾಶ್ವತವಾದಂತಹ ಕೆಲಸ ಆಗಬೇಕು, ಮುಂದೆಯೂ ಕೂಡ ಅದು ಒಳ್ಳೆಯ ಫಲವನ್ನು ನಿಮಗೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನದ ಕೆಲಸಗಳು ನಿಮಗೆ ಸ್ಥಿರವಾದ ಫಲವನ್ನು ಕೊಡುತ್ತೆ. ಕೆಲವರು ನೋಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಇಂಥ ಒಂದು ಸಾಧನೆ, ಇಂಥ ಜ್ಞಾನ ಸಂಪಾದನೆ ನಾವು ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಈ ಒಂದು ಜ್ಞಾನ ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಸ್ಥಿರ, ಇದು ಶಾಶ್ವತ. ಅದೇ ರೀತಿ ಕೆಲವರು ಯಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಬಹಳ ಸೂಕ್ತವಾಗಿದೆ. ಏಕೆಂದರೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಒಂದು ಪರ್ಮನೆಂಟ್ ಆಗಿರುವಂಥ ಫಲವನ್ನು ನಮಗೆ ತರ್ತಾನೆ ಇರುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮ ಫಲವನ್ನು ತಂದುಕೊಡುತ್ತೆ. ಎಲ್ಲೂ ಕೂಡ ನಿಮಗೆ ಕೆಲಸದಲ್ಲಿ ನಷ್ಟ ಆಗಲ್ಲ, ಕೆಲಸದಲ್ಲಿ ಮೋಸ ಆಗಲ್ಲ, ಬಹಳ ಕರಾರುವಕ್ಕಾದಂತಹ ಕೆಲಸಗಳಾಗುತ್ತೆ, ಒಳ್ಳೆಯ ಪ್ರತಿಫಲ ಇದೆ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 29 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 7 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 7 ನಿಮಿಷದಿಂದ ರಾತ್ರಿ 10 ಗಂಟೆ 10 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಸ್ವಲ್ಪ ನಿಧಾನ ಆಗ್ಬೋದು. ಏಕೆಂದರೆ ಶನಿ ನಿಧಾನಗತಿಯ ಚಲನೆಯನ್ನು ಹೊಂದಿರೋನಾದ್ದರಿಂದ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಸ್ಥಿರವಾದ ಫಲವನ್ನೇನೋ ತರುತ್ತೆ. ಆದರೆ ಆ ಆರಂಭ ಆಗುವಂಥದ್ದು ಕೂಡ ತಡ ಆಗುತ್ತೆ, ಫಲಿತಾಂಶಗಳು ಕೂಡ ತುಂಬ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ತಾಳ್ಮೆಯೇ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 32 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 10 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 4 ನಿಮಿಷದಿಂದ ರಾತ್ರಿ 9 ಗಂಟೆ 7 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ, ಸ್ವಲ್ಪ ಜಾಗ್ರತೆ. ಹಾಗೆ ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಆದಷ್ಟು ಈ ದಿನ ಇರುವಂಥ ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಪ್ರಯಾಣ ಕೂಡ ರವಿ ಹೋರದಲ್ಲಿ ಬೇಡ. ಯಾಕೆಂದರೆ ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಫಲವನ್ನಾಗಲಿ ಉತ್ತಮ ಅವಕಾಶಗಳನ್ನಾಗಲಿ ಈ ಪ್ರಯಾಣ ನಿಮಗೆ ತರ್ತಾ ಇಲ್ಲ. ಹಾಗಾಗಿನೇ ಈ ಪ್ರಯಾಣವನ್ನು ನೀವು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 4 ನಿಮಿಷದಿಂದ ಸಂಜೆ 5 ಗಂಟೆ 1 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 13 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಅದು ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳ ವಿಚಾರ ಏನಿದೆ ಅದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಬಂಡವಾಳ ಹೂಡಿ ಎಲ್ಲಾದರೂ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಸಂಕಲ್ಪದ ವಿಚಾರ, ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ನೀವು ಮಾಡ್ಬೋದು. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ ಖರೀದಿ ಮಾಡುವಂಥ ವಿಚಾರ ಆಗಲಿ ನೀವು ಕುಜ ಹೋರಾದಲ್ಲಿ ಆರಂಭ ಮಾಡ್ಬೋದು. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರು ಕೂಡ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಶ್ರಮಕ್ಕೆ ಮೀರಿದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ.
ಹಾಗೆ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ಕುಜ ಹೊರ ಬಹಳ ಚೆನ್ನಾಗಿದೆ. ಈ ದಿನ ನಿಮ್ಮ ವ್ಯಾಪಾರ ಅಭಿವೃದ್ಧಿಯತ್ತ ಸಾಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೊರ ಇರುವಂಥ ಸಮಯ ಬೆಳಿಗ್ಗೆ 8:29 ಬೆಳಿಗ್ಗೆ 9:26 ಇನ್ನು ಅಪರಾಹ್ನ 3:07 ಅಪರಾಹ್ನ 4:04 ಇನ್ನು ರಾತ್ರಿ 10:10 ರಾತ್ರಿ 11:13 ಕುಜ ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ನಿಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿ, ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನ ಈಡೇರುತ್ತೆ. ಹಾಗೆ ನೀವು ಯಾವ ಕೆಲಸದಿಂದ ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದು ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ಆರಂಭಿಕ ಅಡೆತಡೆಗಳು ಇಲ್ಲದೆ ಕೆಲಸಗಳು ಬಹಳ ಯಶಸ್ವಿಯಾಗಿ ಆರಂಭ ಆಗುವಂಥದ್ದು ಶುಭ ಮುಹೂರ್ತದಲ್ಲಿ. ಹಾಗಾಗಿಯೇ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಈ ನವಗ್ರಹಗಳಲ್ಲೇ ಅತ್ಯಂತ ಪ್ರಭಾವಶಾಲಿಯಾಗಿರುವಂಥ ಶನಿಗ್ರಹದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ನೋಡೋಣ. ಅದರಲ್ಲೂ ಇದು ಪುಷ್ಯಮಾಸ. ಹಾಗಾಗಿ ಪುಷ್ಯಮಾಸಕ್ಕೂ ಶನಿಗೂ ಬಹಳ ಅವಿನಾಭಾವ ಸಂಬಂಧ ಇರುವಂಥದ್ದು. ಹಾಗಾಗಿ ಈ ಶನಿವಾರದ ದಿನ ಯಾರು ಶನಿ ಸ್ಮರಣೆಯನ್ನು ಮಾಡ್ತಾರೆ, ಶನಿ ಸ್ತೋತ್ರವನ್ನು ಹೇಳ್ಕೊಳ್ತಾರೆ, ಹಾಗೆ ಬಹಳ ವಿಶೇಷವಾದಂಥ ಕೆಲಸಗಳನ್ನು ಈ ಶನಿವಾರ ಆರಂಭ ಮಾಡ್ತಾರೆ, ಅವರಿಗೆಲ್ಲರಿಗೂ ಕೂಡ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಏಕೆಂದರೆ ನಮ್ಮ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಶ್ರಮಕ್ಕೆ ಶನಿ ಕಾರಕ, ಕರ್ಮಾಧಿಪತಿ ಶನಿ ಅಂತಲೇ ಹೇಳುವಂಥದ್ದು. ಹಾಗಾಗಿ ನವಗ್ರಹಗಳಲ್ಲಿ ಪರಮೇಶ್ವರನ ಪಟ್ಟವನ್ನು ಪಡೆದಿರುವಂಥ ಏಕೈಕ ಗ್ರಹ ಅಂತ ಹೇಳಿದ್ರೆ ಅದು ಶನಿಗ್ರಹ ಮಾತ್ರ. ಇಲ್ಲಿ ಸಕಲ ಜೀವರಾಶಿಗಳ ಕಷ್ಟ ನಷ್ಟಗಳ ಲೆಕ್ಕವನ್ನು ಬಹಳ ನಿರ್ದಾಕ್ಷಿಣ್ಯವಾಗಿ ಇಟ್ಟುಕೊಂಡಿರುವಂಥವನು ಶನಿ. ಜೊತೆಗೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಈ ಶನಿ ತಕ್ಕ ಫಲಗಳನ್ನು ಕೊಡುವಂಥವನು. ಹಾಗಾಗಿನೇ ಈ ಶನಿಯನ್ನು ನ್ಯಾಯಾಧೀಶ ಅಂತ ಹೇಳಿನೇ ಕರೆಯುವಂಥದ್ದು. ಏಕೆಂದರೆ ಎಲ್ಲರ ಕಷ್ಟ ನಷ್ಟಗಳ ಲೆಕ್ಕಾಚಾರವನ್ನು ಬಹಳ ನಿರ್ದಾಕ್ಷಿಣ್ಯವಾಗಿ ಇಟ್ಟುಕೊಂಡಿರುವಂಥವನು ಮತ್ತು ಅವರ ಕರ್ಮಕ್ಕೆ ತಕ್ಕಂತೆ ನಿಷ್ಕರುಣೆಯಿಂದಲೇ ಫಲವನ್ನು ಕೊಡುವಂಥವನು. ಕೆಲವರಿಗೆ ಶಿಕ್ಷೆಯನ್ನು ಕೊಟ್ಟು ಸನ್ಮಾರ್ಗಕ್ಕೆ ತರುವಂಥ ದಂಡಾಧಿಕಾರಿ ಯಾರು ಅಂತ ಹೇಳಿದ್ರೆ ಅದು ಶನಿ ಅಂತಲೇ ಹೇಳ್ಬೋದು. ಹಾಗಾಗಿನೇ ಅಪರಿಮಿತವಾದಂತಹ ಶಕ್ತಿ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿ ನಿಲ್ಲುವಂಥವನು ಈ ಶನಿ. ಇನ್ನು ಶುಭ ಮತ್ತು ಅಶುಭ ಫಲಗಳನ್ನು ವ್ಯಕ್ತಿ ಮಾಡಿರುವಂಥ ಕರ್ಮಕ್ಕೆ ಅನುಗುಣವಾಗಿ ನೀಡುವಂಥವನೇ ಶನಿ. ಹಾಗಾಗಿ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡುವಂಥ ಮತ್ತು ರಾಜನನ್ನು ಭಿಕ್ಷುಕನನ್ನಾಗಿ ಮಾಡುವಂಥ ಮಹತ್ತರ ಸಾಮರ್ಥ್ಯ ಇರುವಂಥದ್ದು ಈ ನವಗ್ರಹಗಳಲ್ಲಿ ಶನಿಗ್ರಹಕ್ಕೆ ಮಾತ್ರ. ಹಾಗಾಗಿ ಜನ್ಮ ಜಾತಕದಲ್ಲಿ ಶನಿ ಯಾರಿಗೆ ಬಲವಾಗಿದ್ದರೆ ಅವರ ಆಯುಷ್ಯ ಬಹಳ ಗಟ್ಟಿಯಾಗಿರುತ್ತೆ, ಅವರು ದೀರ್ಘಾಯುಷಿಯಾಗಿ ಇರ್ತಾರೆ. ಹಾಗೆ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಸ್ಥಿರವಾದಂತಹ ಶಾಶ್ವತವಾದಂತಹ ಫಲಿತಾಂಶಗಳು ಯಾವತ್ತೂ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿನೇ ನಾವು ಈ ಶನಿಗ್ರಹವನ್ನು ವಿಶೇಷ ರೀತಿಯಲ್ಲಿ ಪರಿಗಣಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಶನಿದೇವರ ಬಗ್ಗೆ ತಮಗೆ ಗೊತ್ತಿದೆ. ಸೂರ್ಯ ಮತ್ತು ಛಾಯಾದೇವಿಯ ಪುತ್ರ ಶನಿ, ಹಾಗೆ ಮೃತ್ಯುವಿನ ಅಧಿಪತಿಯಾದಂತಹ ಯಮನ ಹಿರಿಯ ಸಹೋದರನೂ ಕೂಡ ಹೌದು. ಈತ ಅತ್ಯಂತ ಮಂದಗಾಮಿಯಾಗಿರೋದ್ರಿಂದ ರಾಶಿಚಕ್ರದಲ್ಲಿ ಒಂದು ಸುತ್ತನ್ನು ಹಾಕಲಿಕ್ಕೆ ಸುಮಾರು 30 ವರ್ಷಗಳನ್ನು ತೆಗೆದುಕೊಳ್ಳುವಂಥವನು. ಈ ಸಂಚಾರದ ಸಮಯದಲ್ಲಿ ಇವರು ಸಾಡೆ ಸಾತಿ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಮುಂತಾದಂತಹ ವಿವಿಧ ರೂಪಗಳಲ್ಲಿ ತಮ್ಮ ಪ್ರಭಾವವನ್ನು ಬೀರುವಂಥದ್ದು ಕೂಡ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜೀವಿತದ ಅವಧಿಯಲ್ಲಿ 3 ಸಾರಿ ಈ ಶನಿಯ ಅವಕೃಪೆಗೆ ಒಳಗಾಗಬೇಕಾಗತ್ತೆ. ಇಲ್ಲಿ ಶನಿಯ ತ್ಯಾಗ, ಪರಿಶ್ರಮ ಇತ್ಯಾದಿಗಳನ್ನು ಪರಿಶೀಲನೆ ಮಾಡುವಾಗ ಶನಿ ತುಂಬ ನ್ಯಾಯಯುತವಾಗಿ ವರ್ತಿಸುವಂಥವನು. ಹಾಗೆ ಕರ್ತವ್ಯ ಪಾಲನೆ ಪ್ರಾಮಾಣಿಕವಾಗಿ ಇದ್ದಂಥವ್ರಿಗೆ ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಐಶ್ವರ್ಯವನ್ನು, ಆರೋಗ್ಯವನ್ನು ನೀಡುವಂಥ ದೇವರು ಅಂತ ಹೇಳಿದ್ರೆ ಅದು ಶನಿ ದೇವರೇ. ಆದರೆ ಅನ್ಯಾಯ, ಅನೀತಿವಂತ ಕೆಲಸ ಕಾರ್ಯಗಳಿಗೆ ಈತ ದುಸ್ವಪ್ನಕಾರಕನಾಗಿ ಇರ್ತಾನೆ, ಅಂಥವ್ರಿಗೆ ದಂಡಕಾರಕನಾಗಿ ಇರ್ತಾನೆ, ಅಂಥವ್ರಿಗೆ ಶಿಕ್ಷೆ ಬಹಳ ಬೇಗ ಕೊಡುವಂಥವನು. ಹಾಗಾಗಿನೇ ಈ ಶನಿವಾರದ ಅಧಿಪತಿಯಾದಂತಹ
ಶನಿಯನ್ನು ಈ ದಿನ ಸ್ಮರಣೆ ಮಾಡಬೇಕು. ಅದರಲ್ಲೂ ಕಪ್ಪು ಬಣ್ಣ, ನೀಲ ವಸ್ತ್ರಧಾರಿಯಾಗಿ ಇರುವಂಥವನು. ಇನ್ನು ಮಕರ ಮತ್ತು ಕುಂಭರಾಶಿಗಳಿಗೆ ಅಧಿಪತಿ. ಅದರಲ್ಲೂ ಈ ಶನಿಯ ಪ್ರಿಯ ಧಾನ್ಯ ಯಾವುದು ಅಂತ ಹೇಳಿದ್ರೆ ಕರಿಯ ಎಳ್ಳು, ಮತ್ತು ಪ್ರಿಯವಾದಂಥ ಲೋಹ ಯಾವುದು ಅಂತ ಹೇಳಿದ್ರೆ ಅದು ಕಬ್ಬಿಣ. ಹಾಗೆ ಈ ಕಾಗೆಯನ್ನು ವಾಹನವನ್ನಾಗಿ ಉಳ್ಳಂಥವನು ಶನಿದೇವರು. ಆದ್ದರಿಂದಲೇ ಈ ಶನಿವಾರದ ದಿನ ವಿಶೇಷವಾಗಿ ಕರಿಯ ಎಳ್ಳಿನ ದೀಪಗಳನ್ನು ಹಚ್ಚಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಪೂರ್ವದಲ್ಲಿ ಶನಿ ಕಾಶಿಯಲ್ಲಿರುವಂಥ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅತ್ಯಂತ ಉಗ್ರ ತಪಸ್ಸನ್ನು ಆಚರಣೆ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ತಪಸ್ಸಿಗೆ ಭಂಗ ತರಲಿಕ್ಕೆ ಸೂರ್ಯದೇವ ತನ್ನ ತೀಕ್ಷ್ಣವಾದಂಥ ಶಾಖವನ್ನು ಪ್ರಯೋಗ ಮಾಡಿದಾಗ ಶನಿ ತಾಯಿಯಾದಂಥ ಛಾಯಾದೇವಿಯ ಮಗನನ್ನು ಆ ಶಾಖದಿಂದ ರಕ್ಷಣೆ ಮಾಡಿದ್ಲು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಈ ಪ್ರಕಾರ ಶಾಖದಿಂದ ಶನಿಯ ತಪಸ್ಸಿನ ಸ್ಥಳದಲ್ಲಿ ಬೆಳೆದಿದ್ದಂತಹ ಎಳ್ಳಿನ ಗಿಡಗಳು ಭಸ್ಮವಾಗೋಯ್ತಂತೆ. ಈ ಜ್ವಾಲೆಯಿಂದ ಜನಿಸಿದಂತಹ ಶಾಖದಿಂದ ಶನಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡ ಅನ್ನುವಂಥ ಐತಿಹ್ಯ ಇದೆ. ಇದೇ ಕಾರಣದಿಂದಲೇ ಇಂದಿಗೂ ಕೂಡ ಶನಿದೇವರಿಗೆ ಎಳ್ಳಿನ ದೀಪವನ್ನು ಹಚ್ಚಿ ಅರ್ಪಣೆ ಮಾಡ್ತಾರೆ. ಮತ್ತು ಇದೇ ಸಮಯದಲ್ಲಿ ತಮ್ಮ ಪದವಿಗೆ ಕುತ್ತು ಬರಬಹುದು ಅಂತ ಹೇಳಿ ಆತಂಕಗೊಂಡಂಥ ಇಂದ್ರ ಕಾಗೆಯ ರೂಪದಲ್ಲಿ ಬಂದು ಶನಿದೇವರ ಕಣ್ಣನ್ನು ಕುಕ್ಕಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆದರೆ ಶನಿ ಇಂದ್ರನನ್ನು ಸೋಲಿಸಿ ಆ ಕಾಗೆಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡ, ಪರಿವರ್ತನೆ ಆಯಿತು ಅಲ್ಲಿಂದ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇದು ಪುರಾಣದ ಕಥೆಗಳಲ್ಲಿ ಬರುವಂಥ ಒಂದು ವಿಶೇಷ ಮಾಹಿತಿ. ಇಲ್ಲಿ ಈ ಶನಿಯ ದೃಷ್ಟಿಯ ಮಹತ್ವವನ್ನು ನಾವು ವಿಶೇಷ ದೃಷ್ಟಿಯಿಂದಲೇ ನೋಡಬೇಕಾಗತ್ತೆ. ಏಕೆಂದರೆ ಶನಿ ಗರ್ಭದಲ್ಲಿರುವಾಗಲೇ ತಾಯಿಯು ತಪಸ್ಸು ಮತ್ತು ಸೂರ್ಯನ ಪ್ರಖರತೆಯಿಂದ ಕಪ್ಪು ಮೈಬಣ್ಣದೊಂದಿಗೆ ಜನನ ಆಯಿತು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇಲ್ಲಿ ಕಪ್ಪು ಮಗುವನ್ನು ಕಂಡ ಸೂರ್ಯನು, ಅಂದರೆ ಈ ಶನಿಯ ತಂದೆ ಸೂರ್ಯ ಆಗಿರೋದ್ರಿಂದ ಸೂರ್ಯ ಸಂದೇಹ ವ್ಯಕ್ತಪಡಿಸಿದಾಗ ಶನಿ ತಮ್ಮ ಮೊದಲ ದೃಷ್ಟಿಯನ್ನು ಸೂರ್ಯನ ಮೇಲೆ ಹರಿಸ್ತಾನೆ. ಆದ್ದರಿಂದ ಈ ಸೂರ್ಯನ ಸಾರಥಿ ಮತ್ತು ಕುದುರೆಗಳು ನಿಶ್ಚಲ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದಲೇ ಆ ಸೂರ್ಯನ ಸಾರಥಿ ಅರುಣನಿಗೆ ಕಾಲುಗಳಿಲ್ಲ ಅನ್ನುವಂಥ ವಿಚಾರ ಇದೆ. ಅಂದರೆ ಬಹಳ ನಿಶ್ಶಕ್ತವಾದಂಥ ಕಾಲುಗಳು ಇರುವಂಥದ್ದು. ಆದ್ದರಿಂದಲೇ ಶನಿದೇವರ ದೃಷ್ಟಿ ಅಗಾಧವಾಗಿ ಇರುವಂಥದ್ದು. ಹಾಗಾಗಿ ಈ ಶಕ್ತಿಯನ್ನು ದೇವಾನುದೇವತೆಗಳು ಕೂಡ ತಿಳ್ಕೊಂಡಿದ್ರು ಅನ್ನುವಂಥ ವಿಚಾರ ಇದೆ. ಹಾಗೆ ಶನಿ ಮುಕ್ಕಾಲು ಗಳಿಗೆಗಳ ಕಾಲ ಸಾಡೆ ಪ್ರಭಾವವನ್ನು ಬೀರುವ ಬಗ್ಗೆ ಶಿವನಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಶಿವ ಅದನ್ನು ತಪ್ಪಿಸಲಿಕ್ಕೆ ಹುಚ್ಚನ ವೇಷದಲ್ಲಿ ಕಾಣಿಸ್ಕೊಳ್ತಾನೆ. ಅಡವಿಯ ಮರದ ಹಿಂದೆ ಅವಿತುಕೊಂಡಂತಹ ಶಿವ ಶನಿದೇವರು ಪ್ರತ್ಯಕ್ಷರಾಗಿ, ಮಹಾದೇವ ನಿಮ್ಮನ್ನು ಒಂದು ಗಳಿಗೆಗಳ ಕಾಲ ವೇಷ ಹಾಕಿ ಅಲೆದಾಡಲು ಪ್ರೇರೇಪಣೆ ಮಾಡಿದ್ದು ನನ್ನ ಕರ್ಮಫಲದ ದೃಷ್ಟಿಯಿಂದ ಅಂತ ಹೇಳಿ ತಿಳಿಸ್ತಾರೆ. ಹಾಗೆ ಈ ಶಿವ ಕೂಡ ಶನಿಯ ಅವಕೃಪೆಗೆ ಒಳಗಾಗಬೇಕಾಗಿತ್ತು ಅನ್ನುವಂಥ ಉಲ್ಲೇಖ ಇದೆ. ಇದು ಶನಿಯ ನೀತಿ. ಅಂದರೆ ಯಾರಿಗೂ ಕೂಡ ಶನಿ ಬಿಟ್ಟವನಲ್ಲ ಅನ್ನುವಂಥದ್ದು. ಪ್ರತಿಯೊಬ್ಬರನ್ನು ಕೂಡ ನ್ಯಾಯ ತಕ್ಕಡಿಯಲ್ಲಿ ತೂಗಿ ಅವರಿಗೆ ತಕ್ಕ ಫಲವನ್ನು ಕೊಡುವಂಥವನು ಅನ್ನುವಂಥ ಹಿನ್ನೆಲೆ. ಇನ್ನು ರಾವಣನ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ರಾವಣ ತನ್ನ ಪುತ್ರ ಇಂದ್ರಜಿತ್ನ ಜನನದ ಸಮಯದಲ್ಲಿ ಎಲ್ಲ ಗ್ರಹಗಳನ್ನೂ ಕೂಡ ಸೆರೆ ಹಿಡಿದು ಶುಭ ಸ್ಥಾನದಲ್ಲಿ ಇರಿಸಿದ್ನಂತೆ. ಆದರೆ ಶನಿದೇವ ಸೂಕ್ತ ಸಮಯದಲ್ಲಿ ಒಂದು ಕಾಲನ್ನು ಅಶುಭವಾದಂತಹ 12ನೇ ಸ್ಥಾನಕ್ಕೆ ಚಲಿಸಿಬಿಟ್ಟಿದ್ದಂತೆ. ಹಾಗಾಗಿನೇ ರಾವಣನ ವಿನಾಶಕ್ಕೆ ಈ ಸ್ಥಾನ ಬದಲಾವಣೆಯೇ ಕಾರಣ ಆಯಿತು ಅನ್ನುವಂಥ ಉಲ್ಲೇಖ. ಜೊತೆಗೆ 12ನೇ ಮನೆಯನ್ನು ಈಗಲೂ ಕೂಡ ವ್ಯಯಸ್ಥಾನ, ಅಂದರೆ ನಷ್ಟದ ಸ್ಥಾನ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ರಾಜ ವಿಕ್ರಮಾದಿತ್ಯನ ಕಥೆ ಗೊತ್ತಿದೆ. ಅಲ್ಲಿ ರಾಜನಿಗೆ ಯಾವ ರೀತಿಯ ಪರೀಕ್ಷೆಗಳನ್ನು ಶನಿ ಒಡ್ಡಿದ್ದ ಅನ್ನುವಂಥದ್ದು. ಏಕೆಂದರೆ ಇಲ್ಲಿ ಶ್ರೇಷ್ಠವಾದಂತಹ ನ್ಯಾಯಪರ ರಾಜನಾಗಿದ್ದಂತಹ ವಿಕ್ರಮಾದಿತ್ಯನ ಮೇಲೆ ಸಾಡೆ ಪ್ರಭಾವ ನಡೀತಾ ಇದ್ದಂತಹ ಸಂದರ್ಭ. ಆಗ ಆ ರಾಜ ಇಡೀ ರಾಜ್ಯವನ್ನೇ ಕಳ್ಕೊಳ್ಬೇಕಾಯಿತು. ಇಡೀ ತನ್ನ ಸಂಪತ್ತನ್ನೇ ಕಳ್ಕೊಂಡು ಕಾಡು ಪಾಲಾಗಬೇಕಾಯಿತು. ಜೊತೆಗೆ ಕಳ್ಳತನದ ಆರೋಪ ಬಂತು. ಕೈಗಳನ್ನು ಕತ್ತರಿಸಿಕೊಳ್ಳುವಂಥ ಸಂದರ್ಭ. ಹಾಗೆ ತೀವ್ರವಾದ ಕಷ್ಟಗಳನ್ನು ಅನುಭವಿಸಿದ್ದು ಈ ಸಾಡೆ ಸಮಯದಲ್ಲೇ. ಆದರೂ ಕೂಡ ರಾಜನ ಧರ್ಮ ಮತ್ತು ಶನಿಯ ಮೇಲಿನ ಭಕ್ತಿ ರಾಜನಿಗೆ ಕೊನೆಯ ಕಾಲದಲ್ಲಿ ಒಳ್ಳೆಯದೇ ಆಯಿತು. ಇದರಿಂದ ಸಂತುಷ್ಟನಾದಂತಹ ಶನಿ ರಾಜನಿಗೆ ಆಶೀರ್ವಾದವನ್ನು ಮಾಡಿ ಕತ್ತರಿಸಿದ್ದ ಕೈಗಳನ್ನು ಮತ್ತೆ ನೀಡಿ ಆತನನ್ನು
ಪುನಃ ಸಿಂಹಾಸನಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂಥ ವಿಚಾರ. ಇದೆಲ್ಲವೂ ಕೂಡ ಶನಿಯ ಕೃಪೆಯಿಂದ ಸಾಧ್ಯವಾಯಿತು ಅನ್ನುವಂಥದ್ದು ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಇರುವಂಥ ವಿಚಾರ ಕೂಡ. ಹಾಗಾಗಿನೇ ಕರ್ಮಾಧಿಪತಿಯಾಗಿರುವಂಥ ಶನಿ ಕರ್ಮಕ್ಕೆ ಅನುಗುಣವಾಗಿ ಫಲಗಳನ್ನು ನೀಡುವಂಥವನು. ಅಂಥ ಶನಿ ದೋಷದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ದೇಹದಲ್ಲಿ ಉಜ್ವಲಗೊಳ್ತಾ ಇರುವಂಥ ರೋಗ ನಿವಾರಣೆಗಾಗಿ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿಗಾಗಿ ನಿರಂತರ ಆದಾಯ ಬೇಕು ವ್ಯಾಪಾರ ವ್ಯವಹಾರಗಳಲ್ಲಿ ಅನ್ನುವಂಥ ಹಿನ್ನೆಲೆಯಲ್ಲಿ, ಹಾಗೆ ಯಾರಾದರೂ ಕಷ್ಟ ದುಃಖ ಇಂಥ ಸಂಕೋಲೆಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಬಯಕೆ ಇದ್ದಾಗ, ಇನ್ನು ಕೋರ್ಟು ಕಚೇರಿ ಕಾರಾಗೃಹ ಇಂತಹ ವಿಪತ್ತುಗಳಿಂದ ದೂರವಾಗಲಿಕ್ಕೆ ಪ್ರತಿ ಶನಿವಾರ ಶನಿದೇವರನ್ನು ಆರಾಧನೆ ಮಾಡಬೇಕು, ಎಳ್ಳು ಬತ್ತಿಯನ್ನು ಹಚ್ಚಬೇಕು. ಹಾಗೆ ಶನಿ ಸ್ತೋತ್ರವನ್ನು ಹೇಳಿಕೊಳ್ಳುವಂಥದ್ದು, ಶನಿಯ ದರ್ಶನ ಮಾಡುವಂಥದ್ದು ಬಹಳ ಮುಖ್ಯ ಈ ಶನಿವಾರದ ದಿನ. ಹಾಗೆ ಈ ಶನಿವಾರ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವಂಥ ಮಂತ್ರವನ್ನು 108 ಸಲ ಜಪ ಮಾಡೋದ್ರಿಂದ, ಶನಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಜೀವನದಲ್ಲಿ ಒಳಿತನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪುಷ್ಯ ಮಾಸದ ಶನಿವಾರದ ದಿನ ವಿಶೇಷವಾಗಿ ನೀವು ಶನಿಯನ್ನು ಆರಾಧನೆ ಮಾಡಿ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ಮರಣೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ನವಗ್ರಹಗಳ ದೇವಾಲಯದಲ್ಲಿ ಶನಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ವ್ಯಯಸ್ಥಾನ ಇದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅಂದರೆ ಕೆಲಸಗಳಿಂದ ನಿಮಗೆ ಭರವಸೆಯೂ ಇರುತ್ತೆ, ನಿರಾಸೆಯೂ ಕೂಡ ಇರುತ್ತೆ. ಈ ಎರಡೂ ರೀತಿಯ ಭಾವನೆಗಳು ಈ ದಿನ ಜೊತೆಯಾಗೇ ಇರುವಂಥದ್ದು. ಹಾಗಾಗಿ ನಿಮ್ಮ ಯಶಸ್ಸು 50-50 ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಹೆಚ್ಚು ಅನುಕೂಲಕರವಾಗಿರಲ್ಲ. ಹಾಗಾಗಿನೇ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಬಂಡವಾಳ ಹೂಡುವಂಥದ್ದು, ಅದರಲ್ಲೂ ವ್ಯಾಪಾರಸ್ಥರು ನಿಮ್ಮ ಒಂದು ವ್ಯಾಪಾರದ ಬಗ್ಗೆ ಈ ದಿನ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನದ ಸಣ್ಣ ಪುಟ್ಟ ವ್ಯವಹಾರಗಳಿಗೂ ಕೂಡ ನೀವು ತುಂಬ ಶ್ರಮ ಪಡಬೇಕಾಗತ್ತೆ. ಅಂದರೆ ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಈ ದಿನ ತುಂಬ ಪರಿಶ್ರಮ ಇರುತ್ತೆ. ಆದರೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿಮಗೆ ಕೆಲಸದಲ್ಲಿ ನಿರಾಸೆ ಆಗುತ್ತೆ, ಬೇಸರ ಆಗುತ್ತೆ. ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಮನಸ್ಸು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಪರಿಶ್ರಮ ಮತ್ತು ಫಲಿತಾಂಶ ಎರಡೂ ಕೂಡ ತಾಳೆ ಹೊಂದಲ್ಲ. ಇನ್ನು ಈ ದಿನ ಆದಾಯ ಮತ್ತು ವೆಚ್ಚ ಇದು ಕೂಡ ಸರಿಯಾಗಿರಲ್ಲ. ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಜೊತೆಗೆ ಈ ದಿನ ನಿಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ನೋವನ್ನು ತರುವಂಥದ್ದು. ಏಕೆಂದರೆ ಹೇಳಿಕೊಳ್ಳಲಾಗದಂಥ ಕೆಲವೊಂದು ಸಮಸ್ಯೆಗಳು ಈ ದಿನ ಆರೋಗ್ಯ ಕ್ಷೇತ್ರದಲ್ಲಿ ಬರುವಂಥದ್ದಿರುತ್ತೆ. ಸ್ವಲ್ಪ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ತಾಳ್ಮೆಯಿಂದ ಇರಬೇಕು, ಸಂಯಮದಿಂದ ಇರಬೇಕು ಅನ್ನುವಂಥದ್ದನ್ನು ಈಗಿನ ಗ್ರಹಗತಿಗಳೂ ಸೂಚಿಸ್ತಾ ಇರುವಂಥದ್ದು. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಹೊಂದಾಣಿಕೆ ಮಾಡಿಕೊಂಡೇ ಮುಂದುವರಿಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುವ ಮೊದಲು ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಈ ದಿನ ತುಂಬ ಯಶಸ್ವಿ ದಿನ ಆಗುತ್ತೆ. ಏಕೆಂದರೆ ನೀವು ಕೈಗೊಂಡಂಥ ಕೆಲಸ ಕಾರ್ಯ, ಆರಂಭ ಮಾಡುವಂಥ ಪ್ರತಿ ಚಟುವಟಿಕೆ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದ ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಆತ್ಮವಿಶ್ವಾಸ ಇರೋದರಿಂದ ಬಹಳ ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ನೀವು ನಿರ್ವಹಣೆ ಮಾಡ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಲಾಭ ಇದೆ, ಶುಭ ಇದೆ. ಇನ್ನು ಈ ದಿನ ಹಿರಿಯರ ಸಲಹೆ ಮಾರ್ಗದರ್ಶನ ಬಹಳ ವಿಶೇಷವಾಗಿ ನಿಮಗೆ ಸಿಕ್ಕುವಂಥದ್ದು.
ಎಲ್ಲಿ ನಿಮಗೆ ಕೆಲಸಗಳಲ್ಲಿ ಒಂದು ರೀತಿಯಲ್ಲಿ ಮಾರ್ಗದರ್ಶನದ ಕೊರತೆ ಇರುತ್ತೆ ಅಥವಾ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವಂಥ ಜಿಜ್ಞಾಸೆ ಇರುತ್ತೆ, ಅದು ಈ ದಿನ ಪರಿಹಾರ ಆಗುತ್ತೆ. ಹಾಗಾಗಿ ಈ ದಿನ ಜ್ಞಾನಕ್ಕಾಗಲಿ ಒಂದು ಮಾರ್ಗದರ್ಶನಕ್ಕಾಗಲಿ ಈ ದಿನ ನೀವು ಹಾತೊರೆಯುವಂಥದ್ದು ಇರುತ್ತೆ. ಇನ್ನು ಈ ದಿನ ಬಂಧುಗಳಿಂದ ಮತ್ತು ಮಿತ್ರರಿಂದ ಒಂದು ಶುಭ ಕಾರ್ಯಕ್ಕೆ ಆಹ್ವಾನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರೆಸೆನ್ಸ್ ಅವರಿಗೆ ಬೇಕು ಅನ್ನುವಂಥದ್ದು ಅವರ ಒಂದು ಕರೆಯುವಲಿಯಲ್ಲೇ ಕಳಕಳಿ ವ್ಯಕ್ತವಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ವ್ಯವಹಾರಸ್ಥರು ನಿಮ್ಮ ಕೆಲಸಗಳನ್ನು ಬಹಳ ನಿರಾಯಾಸವಾಗಿ ಪೂರ್ಣಗೊಳಿಸ್ತೀರಿ. ಎಲ್ಲೂ ಕೂಡ ವಿಘ್ನಗಳಾಗಲ್ಲ. ಆ ವಿಘ್ನಗಳು ಬಂದರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದನ್ನು ನಿಮ್ಮ ಹಂತದಲ್ಲೇ ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ಸಾಧ್ಯ ಇದೆ. ಏಕೆಂದರೆ ಈಗಾಗಲೇ ಹೇಳಿದ ಹಾಗೆ ಆತ್ಮವಿಶ್ವಾಸ ನಿಮಗೆ ಬಹಳ ಚೆನ್ನಾಗಿರೋದ್ರಿಂದ, ಗರಿಷ್ಠ ಮಟ್ಟದಲ್ಲಿರೋದ್ರಿಂದ ಎಂಥದ್ದನ್ನೂ ಕೂಡ ನಿಭಾಯಿಸುವಂಥ ಒಂದು ಧೈರ್ಯ ಇದೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಒಂದು ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ನಾಳೆಯ ಜೀವನಕ್ಕಾಗಿ, ಮುಂದಿನ ಭವಿಷ್ಯಕ್ಕಾಗಿ ಈ ದಿನವೇ ಬಹಳ ಸನ್ನದ್ಧರಾಗಿ ನೀವು ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡುವಂಥದ್ದು ಇದೆ. ಇದೆಲ್ಲವೂ ಕೂಡ ಬುದ್ಧಿವಂತರ ಲಕ್ಷಣವಾಗಿ ಈ ದಿನ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮಗೆ ಒಳ್ಳೆಯ ದಿನ, ನಿಮ್ಮ ದಿನ ಇದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ಚಟುವಟಿಕೆ, ನಿಮ್ಮ ವ್ಯವಹಾರ ಈ ದಿನ ಪ್ರಗತಿದಾಯಕವಾಗಿರುತ್ತೆ. ಒಂದು ರೀತಿಯಲ್ಲಿ ನಿಮ್ಮ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ತಾನಾಗಿ ಕೆಲಸಗಳು ಮುಂದುವರಿಯುವಂಥದ್ದು ಇದೆ. ಹಾಗೆ ಹಣಕಾಸಿನ ನೆರವು ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ನಿಮಗೆ ನಿರೀಕ್ಷೆ ಮಾಡಿದಂತೆಯೇ ನಿಮಗೆ ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಈ ದಿನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ, ಆ ರೀತಿಯಲ್ಲಿ ಆ ಪರಿಸ್ಥಿತಿಯಾಗಲಿ, ಸಮಯ ಆಗಲಿ, ಸಹಕಾರಗಳಾಗಲಿ ನಿಮಗೆ ಬಹಳ ಕೂಡಿ ಬರುವಂಥದ್ದು, ಒಂದು ಒಳ್ಳೆಯ ಕೋಇನ್ಸಿಡೆನ್ಸ್ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಮನೆಯಲ್ಲೂ ಕೂಡ ತುಂಬ ಸಂತೋಷ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಅದಕ್ಕಾಗಿಯೇ ಈ ದಿನ ಕುಟುಂಬಕ್ಕಾಗಿ ನೀವು ಕೂಡ ಒಂದು ಒಳ್ಳೆಯ ಸಮಯವನ್ನು ಕೊಡ್ತೀರಿ. ನಿಮ್ಮ ಒಂದು ಶ್ರಮ ಕೂಡ ಕುಟುಂಬಕ್ಕಾಗಿಯೇ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಅದು ಎದ್ದು ಕಾಣಿಸುವಂಥದ್ದು ಕೂಡ ಇದೆ. ಏಕೆಂದರೆ ನೀವಿಲ್ಲದೆ ಅಂಥ ಕೆಲಸಗಳಾಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಕೈಚಳಕವನ್ನು ಅಲ್ಲಿ ತೋರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಭಾಗವಹಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ದೇವಾಲಯ ದರ್ಶನ ಇರ್ಬೋದು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಭಾಗಿಗಳಾಗುವಂಥದ್ದು ಇರ್ಬೋದು, ಧಾರ್ಮಿಕ ಕೆಲಸಗಳಿರ್ಬೋದು. ಇದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ, ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ಆದರೆ ಈ ದಿನ ತಪ್ಪು ತಿಳುವಳಿಕೆಗಳಿಂದ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದಿದ್ದರೆ, ಅದು ಕುಟುಂಬದಲ್ಲೋ ನಿಮ್ಮ ಬಂಧು ಮಿತ್ರರ ಪೈಕಿ, ನೆರೆಹೊರೆಯವರ ಪೈಕಿ ಏನಾದರೂ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶ ಇದೆ. ಅದರ ಲಾಭವನ್ನು ಪಡ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನವಮ ಸ್ಥಾನದಲ್ಲಿದ್ದಾನೆ, 9ನೇ ಮನೆ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುತ್ತೆ. ಇಲ್ಲಿ ಎಲ್ಲ ರೀತಿಯ ಒಂದು ಭಾಗ್ಯೋದಯ ಆಗುವಂಥ ಸಂದರ್ಭ ಇದೆ. ಏಕೆಂದರೆ 9 ಭಾಗ್ಯಸ್ಥಾನ. ಹಾಗೆ ಬರಬೇಕಾದಂಥ ಹಣ ಆಗಲಿ, ನಿಮಗೆ ಸಿಕ್ಕಬೇಕಾದಂಥ ಸ್ಥಾನಮಾನಗಳಾಗಲಿ, ಇನ್ನೇನು ನಿಮಗೆ ಬಂತು ಅನ್ನುವಂಥ ಒಂದು ಸಂದರ್ಭದಲ್ಲೇ ಅದು ಬೇರೆಯವರ ಪಾಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿಯೇ ಈ ದಿನ ಬಹಳ ವಂಚನೆಗೆ ಒಳಗಾಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮಗೆ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು, ಅದರಲ್ಲೂ ಸ್ವಲ್ಪ ಅನುಮಾನದ ದೃಷ್ಟಿ ಕೂಡ ಈ ದಿನ ನಿಮಗೆ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿಯೇ ಯಾರನ್ನೇ ನೋಡಿ, ಯಾರ ಕೆಲಸವನ್ನೇ ನೋಡಿ ಅದರಲ್ಲಿ ತಪ್ಪುಗಳನ್ನು ಕಂಡುಹಿಡಿಯುವಂಥ ಒಂದು ಸ್ವಭಾವ ಈ ದಿನ ಬಹಳ ಪ್ರಮುಖವಾಗಿರುತ್ತೆ, ಅಗ್ರಮಾನ್ಯವಾಗಿರುತ್ತೆ. ಅದೇ ನಿಮಗೆ ತುಂಬ ಪ್ರಾಮಿನೆಂಟಾಗಿ ಇರುವಂಥದ್ದು.
ಹಾಗಾಗಿನೇ ಈ ದಿನದಲ್ಲಿ ಬೇರೆಯವರ ತಪ್ಪುಗಳನ್ನು ಹುಡುಕೋದಕ್ಕಿಂತ ಅವರಲ್ಲಿರುವಂಥ ಒಳ್ಳೆಯತನವನ್ನು ಹುಡುಕಿ ಅವರನ್ನು ಗೌರವಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಅಲ್ಪ ಯಶಸ್ಸಿನಿಂದ ಮೈಮರೆಯುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ಯಾವುದೇ ಒಂದು ಪುಟ್ಟದಾದಂತಹ ಒಂದು ಸೌಲಭ್ಯ ಸಿಕ್ಕಿದ್ರೂ ಕೂಡ ಅದಕ್ಕೆ ನೀವು ಮೈ ಮರೆತು ಬಿಡ್ತೀರಿ. ಒಂದು ಮಗುವಿಗೆ ಒಂದು ಸಿಹಿಯನ್ನು ಅಥವಾ ಒಂದು ಚಾಕ್ಲೇಟನ್ನು ಕೊಟ್ಟರೆ ಅಷ್ಟೇ ಸಾಕು, ಅದು ಇಡೀ ಜೀವನವೇ ಇಷ್ಟೇ ಅಂತ ಹೇಳಿ ಮೈಮರೆಯುವಂಥ ಒಂದು ಸಾಧ್ಯತೆ ಇರುವ ರೀತಿಯಲ್ಲೇ ನೀವು ಕೂಡ ಅಲ್ಪ ಯಶಸ್ಸಿನಲ್ಲೇ ತೃಪ್ತಿ ಪಡುವಂಥದ್ದು ಆಗುತ್ತೆ. ಆದರೆ ಈ ದಿನ ನಿಮ್ಮ ಒಂದು ಲಿಮಿಟ್ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥ ರೀತಿಯಲ್ಲಿ ಇರಬೇಕಾಗತ್ತೆ. ದೊಡ್ಡ ಮಟ್ಟದಲ್ಲೇ ನೀವು ಗುರಿಯನ್ನು ಸೆಟ್ ಮಾಡಿಕೊಳ್ಬೇಕು. ಸಣ್ಣ ಪುಟ್ಟದ್ದಕ್ಕೆ ಈ ದಿನ ನೀವು ರಾಜಿ ಆಗಬಾರ್ದು. ಆ ಒಂದು ವಿಚಾರದಲ್ಲಿ ಮಾತ್ರ ಈ ದಿನ ನಿಮ್ಮ ಮನಸ್ಥಿತಿ, ನಿಮ್ಮ ಆತ್ಮವಿಶ್ವಾಸ ತೀರಾ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಇನ್ನು ಈ ದಿನ ಈ ಹಣ ಹೂಡಿಕೆಯ ಸಂದರ್ಭ, ಇನ್ವೆಸ್ಟ್ಮೆಂಟ್ ಸಂದರ್ಭ, ವ್ಯಾಪಾರ ವ್ಯವಹಾರದ ವಿಸ್ತರಣೆಯ ಸಂದರ್ಭ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಹಣದಲ್ಲಿ ಈ ದಿನ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಉಂಟಾಗುವಂಥ ವಿವಾದಗಳೇನಿದೆ ಅದನ್ನು ಆದಷ್ಟು ನೀವು ಪ್ರಯತ್ನಪೂರ್ವಕವಾಗಿ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಭಾರಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಎಲ್ಲ ಒಂದು ಕಡೆ ಅತಿಯಾದ ನಂಬಿಕೆಯಿಂದಲೇ ಮೋಸ ಹೋಗುವಂಥದ್ದು, ಅತಿಯಾಗಿ ಬೇರೆಯವರನ್ನು ಆಶ್ರಯಿಸಿರೋದ್ರಿಂದಲೇ ನಿಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಅಷ್ಟೊಂದು ಉತ್ತಮವಾದಂತಹ ದಿನ ಅಲ್ಲ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಈ ದಿನ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ನಿಯಂತ್ರಣವನ್ನೇ ಇಟ್ಕೊಳ್ಬೇಕಾಗತ್ತೆ. ತುಂಬ ಲೆಕ್ಕಾಚಾರದಲ್ಲೇ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಆದರೆ ಈ ಹಣ ಹೂಡಿಕೆಯ ವಿಚಾರದಲ್ಲಿ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ದೂರದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ತುಂಬ ಎಚ್ಚರಿಕೆ ಬೇಕು. ಏಕೆಂದರೆ ವಾಹನದಿಂದ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥದ್ದು, ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ಕಡೆಗಣಿಸಬೇಡಿ. ಎಲ್ಲವನ್ನೂ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ಕಡಿಮೆ ಪ್ರಿಯಾರಿಟಿ ಇರುವಂಥದ್ದು. ಇದರಿಂದಲೇ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳು, ಅದರಲ್ಲೂ ಈ ಮಾನಸಿಕ ಆರೋಗ್ಯ ಇದು ತುಂಬ ವೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಒಂದು ಕಡೆ ನಿಮಗೂ ತುಂಬ ಧೈರ್ಯವಂತರಾಗೇ ಇರುವಂಥದ್ದು, ಆದರೆ ಭಯದ ನೆರಳಿನಲ್ಲಿ ಈ ದಿನ ಇರಬೇಕಾಗತ್ತೆ. ಮಾಡಿರುವಂಥ ಒಂದೇ ಒಂದು ಸಣ್ಣ ತಪ್ಪು, ಅದಕ್ಕೆ ಪಶ್ಚಾತ್ತಾಪ ಪಡ್ತೀರಿ, ಅದು ಭಯವಾಗಿ ನಿಮಗೆ ಭೂತವಾಗಿ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರಿಗಾಗಲಿ ಅಥವಾ ನೆರೆಹೊರೆಯವರಿಗಾಗಲಿ ನೋವಾಗದಂತೆ ನಿಮ್ಮ ಕೆಲಸಗಳನ್ನು, ನಿಮ್ಮ ತೀರ್ಮಾನಗಳನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಕುಟುಂಬ ಸದಸ್ಯರ ನಿರ್ಣಯ ಏನಿದೆ, ಅವರ ಅಭಿಮತ ಏನಿದೆ, ಅಭಿಪ್ರಾಯ ಏನಿದೆ, ಅದಕ್ಕೆ ನೀವು ಕೂಡ ಕೈ ಜೋಡಿಸುವಂಥದ್ದು ಉತ್ತಮ. ಅದಕ್ಕೆ ಹೊರತಾಗಿರುವಂಥ ಆಡ್ ಮ್ಯಾನ್ ಔಟ್ ರೀತಿಯಲ್ಲಿ ಇರಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ಸ್ತೋತ್ರ ಸ್ಮರಣೆ ನಿಮಗೆ ಒಳ್ಳೆಯ ಬಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ, ನಿಮ್ಮ ಪ್ರಯಾಣದಿಂದ ಈ ದಿನ ನಿಮಗೆ ಲಾಭ ಇದೆ. ಹಾಗೆ ಈ ದಿನ ಬೇರೆ ವಿಚಾರಗಳಲ್ಲಿ ನಿಮಗೆ ಮನಸ್ಸಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಮನಸ್ಸಿಗೆ ಕಸಿವಿಸಿ ಆಗ್ಬೋದು. ಆದರೆ ನಿಮ್ಮದೇ ಸ್ವಂತದ ಕೆಲಸಗಳಾಗಲಿ, ಸ್ವಂತ ತೀರ್ಮಾನದಿಂದ ತೆಗೆದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಯಶಸ್ಸಿದೆ. ಮನಸ್ಸಿಗೆ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಪ್ರಯತ್ನಗಳು ಬಹಳ ವಿಶೇಷ ಫಲಗಳನ್ನು ಕೊಡೋದರಲ್ಲಿ ಸಂಶಯ ಇಲ್ಲ. ಇನ್ನು
ಈ ದಿನ ಒಡವೆಗಳನ್ನು, ವಸ್ತ್ರಗಳನ್ನು, ವಾಹನವನ್ನು, ಮನೆಯನ್ನು ಅಥವಾ ನಿಮಗೆ ಭೌತಿಕ ಸೌಲಭ್ಯಗಳನ್ನು ಕಲ್ಪಿಸುವಂತಹ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಅಂಥ ಒಂದು ವಿಚಾರಗಳಲ್ಲಿ ಮಾತುಕತೆ, ಒಂದು ಪೂರ್ವ ಸಿದ್ಧತೆ, ಒಂದು ಎಲ್ಲೋ ಇನಿಷಿಯೇಷನ್ ಅನ್ನುವಂಥದ್ದು ಈ ದಿನ ಆಗುತ್ತೆ. ಒಟ್ಟಾರೆ ಈ ದಿನ ಪ್ರಗತಿದಾಯಕವಾದಂಥ ದಿನ ನಿಮಗೆ. ಇನ್ನು ಈ ದಿನ ಹಠಾತ್ತಾಗಿ ಆರ್ಥಿಕ ಲಾಭಗಳು ಬರುವಂಥದ್ದು ಕೂಡ ಇದೆ. ಇದ್ದಕ್ಕಿದ್ದಾಗೆ ನೋಡಿ ನಿಮಗೆ ಒಂದು ಅದೃಷ್ಟ ಬದಲಾವಣೆ ಆಗುವಂಥದ್ದು, ಎಲ್ಲಿಂದಲೋ ನಿಮಗೆ ಹಣ ಬರುತ್ತೆ, ಕೊಡಬೇಕಾದವರು ಹಣ ಕೊಡ್ತಾರೆ, ಅಥವಾ ನೀವು ಹಿಂದೆ ಮಾಡಿರುವಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದರಿಂದ ಈ ದಿನ ಲಾಭ ಇದೆ. ಒಟ್ಟಾರೆ ಈ ದಿನ ನಿಮಗೆ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ನಿಮ್ಮ ಹುರುಪು, ಉತ್ಸಾಹ ಇಮ್ಮಡಿಯಾಗಿರುವಂಥ ದಿನ. ಇನ್ನು ಈ ದಿನ ನಿಕಟವರ್ತಿಗಳ ಜೊತೆ, ತೀರಾ ಬೇಕಾದವರ ಜೊತೆ ಮಾತ್ರ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಹಣದ ವ್ಯವಹಾರದಲ್ಲಿ. ಇನ್ನು ಈ ದಿನ ನಿಮಗೆ ತುಂಬ ನಿಷ್ಠೆ ಇದೆ, ತುಂಬ ಪ್ರಾಮಾಣಿಕತೆ ಇದೆ, ತುಂಬ ಸಂಯಮ ಇದೆ. ಹಾಗೆ ಬರುವಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಒಂದು ವಿನಯಶೀಲತೆ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ, ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ, 6ರಲ್ಲಿ ಚಂದ್ರ ಇರೋದ್ರಿಂದ, ಇದು ವೈರಿಸ್ಥಾನ, ರಿಪುಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ನಿಮಗೆ ಒಳ್ಳೆಯ ಬೆಳವಣಿಗೆ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು, ಯಾರು ನಿಮ್ಮ ಉತ್ಸಾಹಕ್ಕೆ ತಣ್ಣೀರೇರಿಸ್ತಾ ಇದ್ರು, ಅಂಥವರಿಂದ ದೂರ ಇರುವಂಥ ಸಂದರ್ಭ ಇದು. ಹಾಗಾಗಿನೇ ಏಕಾಂಗಿ ಆದರೂ ಕೂಡ ಈ ದಿನ ಒಂದು ಒಳ್ಳೆಯ ಪ್ರಯತ್ನ, ಒಳ್ಳೆಯ ಹೋರಾಟ ಇರುತ್ತೆ. ಹೋರಾಟದಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ಇನ್ನು ಈ ದಿನ ಹಣಕಾಸಿನ ಲಾಭಕ್ಕಾಗಿ ಹಲವು ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಒಂದು ಅಪ್ವರ್ಡ್ ಮೊಬಿಲಿಟಿ ಅನ್ನುವಂಥದ್ದು ಇರುತ್ತೆ. ಹೊಸ ಪ್ರಯತ್ನಗಳು ಈ ದಿನ ಆಗುವಂಥದ್ದು, ಅದು ಹಣ ತರುವಂಥದ್ದಿರ್ಬೋದು, ವ್ಯಾಪಾರದ ವಿಸ್ತರಣೆ ಆಗುವಂಥದ್ದಿರ್ಬೋದು, ಅಥವಾ ಒಂದು ಚಟುವಟಿಕೆಯನ್ನು ಈ ದಿನ ವಿನೂತನ ರೀತಿಯಲ್ಲಿ ಮಾಡುವಂಥ ಒಂದು ಮನಸ್ಥಿತಿ ಇರ್ಬೋದು. ಇನ್ನು ಈ ದಿನದಲ್ಲಿ ಈ ಭೂಮಿಯನ್ನು ನಂಬಿರುವಂಥವ್ರಿಗೆ, ರೈತಾಪಿ ವರ್ಗದವರಿಗಾಗಲಿ, ರಿಯಲ್ ಎಸ್ಟೇಟ್ನವರಿಗಾಗಲಿ, ಅಥವಾ ಈ ಮನೆ ಕಟ್ಟುವಂಥವ್ರಿಗಾಗಲಿ, ಮೇಸ್ತ್ರಿಗಳಿಗಾಗಲಿ ಬಹಳ ಉತ್ತಮವಾದಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ವಿಳಂಬ ಆಗ್ಬೋದು, ಸ್ವಲ್ಪ ತಡ ಆಗ್ಬೋದು. ಆದರೂ ತಾಳ್ಮೆಯಿಂದ ಅದನ್ನು ಮುಂದುವರಿಸಿ, ನಿಮಗೆ ಒಳ್ಳೆಯ ಫಲಿತಾಂಶ ಮುಂದೆ ಸಿಕ್ಕತ್ತೆ. ಹಾಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ. ಅಂದರೆ ದೂರದಲ್ಲಿರುವಂಥದ್ದೆಲ್ಲ ಒಳ್ಳೆಯದಾಗೆ ಕಾಣಿಸುತ್ತೆ, ಆದರೆ ಹತ್ತಿರ ಹೋದಂತೆ ಅದರ ಒಂದು ಸಾಧಕ ಬಾಧಕಗಳು ನಮಗೆ ಭಾಸ ಆಗುತ್ತೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ, ಈ ದಿನದ ಒಂದು ರಿಲೇಷನ್ಶಿಪ್ಪಲ್ಲಿ ಕೂಡ, ಅಂದರೆ ಸಂಬಂಧಗಳಲ್ಲೂ ಕೂಡ ಈ ರೀತಿಯ ಅನುಭವ ನಿಮಗೆ ಆಗುವಂಥದ್ದು ಇದೆ. ದೂರ ಇದ್ದಷ್ಟು ಚೆನ್ನಾಗಿರುತ್ತೆ, ಹತ್ತಿರ ಹೋದಷ್ಟು ಈ ದಿನ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಒಂದು ರೀತಿಯಲ್ಲಿ ಮನಸ್ಥಿತಿ ಕಸಿವಿಸಿಯಲ್ಲಿ ಇರುವಂಥದ್ದು, ಒಂದು ಜಿಜ್ಞಾಸೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡಬೇಕು ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಈ ದಿನ ನಿಮಗೆ ಸಾಮಾನ್ಯವಾದಂಥ ದಿನ. ವಿಶೇಷ ಅನ್ನುವಂಥದ್ದೇನಿಲ್ಲ, ವಾವ್ ಅನ್ನುವಂಥ ರೀತಿಯಲ್ಲಿ ಕೆಲಸಗಳಾಗಲ್ಲ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದರೆ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳೇ ಸಿಕ್ಕುವಂಥದ್ದು. ಹಾಗೆ ಈ ದಿನ ಇನ್ನೇನು ಕೆಲಸಗಳೇ ಆಯಿತು, ನಿಮ್ಮ ಪಾಲಿಗೆ ಆ ಒಂದು ಸೌಲಭ್ಯ ಸೌಭಾಗ್ಯ ಒದಗಿ ಬಂತು ಅನ್ನುವಂಥ ಒಂದು ಸಂದರ್ಭದಲ್ಲೇ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನೋಡ್ತಾ ಇದ್ದಾಗೇ ಬದಲಾವಣೆಗಳು ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನುವಂಥ ಜಿಜ್ಞಾಸೆ ಮನಸ್ಸಿನಲ್ಲಿ ಇರುವಂಥದ್ದು. ಇನ್ನು ಈ ದಿನ ನಿಮ್ಮನ್ನು ನಂಬಿದಂಥವರೇ, ನೀವು ಬೇರೆಯವರನ್ನು ನಂಬಿದಂಥವರೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಯಾವುದೇ ವಿಚಾರವನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ.
ಇನ್ನು ವ್ಯಾಪಾರಸ್ಥರಿಗೆ ಲಾಭದ ಅವಕಾಶಗಳೇನೋ ಸಿಕ್ಕುವಂಥ ಸೂಚನೆ ಸಿಕ್ಕತ್ತೆ, ಆದರೆ ಕೈಗೆ ಲಾಭ ಸಿಕ್ಕಲ್ಲ. ಬೇರೆ ರೂಪದಲ್ಲಿ ನಿಮಗೆ ಲಾಭಗಳು ಅನುಕೂಲಗಳು ಆಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಆತುರವಾಗಿ ಕೆಲಸ ಮಾಡುವಂಥ ಒಂದು ಮನಸ್ಥಿತಿ. ಆದರೆ ಈ ಆತುರತೆ ಒಳ್ಳೆಯದಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿದ್ದು ಅದೇ ತಪ್ಪನ್ನು ಮಾಡುವಂಥದ್ದು ನಿಮ್ಮ ಸ್ವಭಾವ, ನಿಮ್ಮ ಜಾಯಮಾನ. ಹಾಗಾಗಿನೇ ಈ ದಿನ ಕೆಲಸಗಳಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ. ಯಾವುದೋ ಒಂದು ವಿಚಾರ ಪ್ರಾಕ್ಟಿಕಲ್ಲಾಗಿಲ್ಲ, ಅದನ್ನೇ ಈ ದಿನ ಆಲೋಚನೆ ಮಾಡ್ತಾ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ಇನ್ನು ನೀವು ಅಂದುಕೊಂಡಂತೆ ಸನ್ನಿವೇಶಗಳು ಇರಲ್ಲ, ಆದರೆ ನೀವು ಊಹೆಯ ಮೇಲೆ, ಕಲ್ಪನೆಯ ಮೇಲೇ ಈ ದಿನ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಗಾಳಿಯಲ್ಲಿ ಗುಂಡು ಹಾರಿಸಿದಂತೆ ಈ ದಿನ ನಿಮ್ಮ ಪ್ರಯತ್ನಗಳು ಇರುತ್ತೆ. ಇದು ಯಾವುದೇ ರೀತಿಯ ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಗೊಂದಲಮಯವಾಗಿಯೇ ಇರುವಂಥದ್ದು. ಹಾಗಾಗಿ ಹೊಸ ಪ್ರಯತ್ನಗಳು ನಿಮಗೆ ಫಲ ನೀಡಲ್ಲ ಅಂದಾಗ ಪ್ರಯತ್ನಗಳನ್ನು ಆದಷ್ಟು ನಿಲ್ಲಿಸಿ, ಮುಂದೂಡಿ. ಆದರೆ ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಈ ದಿನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಈ ದಿನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅತಿಯಾದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥವ್ರಿಗೆ ಈ ದಿನ ನಿರಾಸೆ ಉಂಟಾಗುತ್ತೆ. ಹಾಗೆ ಈ ದಿನ ಕೆಲಸಗಳನ್ನು ಪೂರ್ಣ ಮಾಡಲೇಬೇಕು ಅನ್ನುವಂಥ ಹಠದ ಸ್ವಭಾವದಲ್ಲಿದ್ದಂಥವ್ರಿಗೆ ಕೆಲಸಗಳು ಅಪೂರ್ಣ ಆಗುತ್ತೆ. ಇನ್ನು ಯಾರಿಂದಲೋ ಸಹಾಯ ಸಿಕ್ಕತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥವ್ರಿಗೆ ಈ ದಿನ ನಿರಾಸೆ ಆಗುತ್ತೆ. ಒಟ್ಟಾರೆ ಈ ದಿನ ನೀವು ಏನು ಅಂದುಕೊಳ್ತೀರೋ ಅದಕ್ಕೆ ಪೂರ್ಣವಾದಂಥ ಫಲಗಳು ನಿಮಗೆ ಸಿಕ್ಕಲ್ಲ, 50-50 ಇರುವಂಥದ್ದು. ಅದಕ್ಕಾಗಿಯೇ ಮಿಶ್ರ ಫಲಗಳು ಈ ದಿನ ನಿಮ್ಮ ಕೆಲಸಗಳಿಂದ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ನಿಮಗೆ ನಿಮ್ಮ ಕುಟುಂಬಸ್ಥರ ಅಥವಾ ನಿಮ್ಮ ಪ್ರೀತಿ ಪಾತ್ರರ ನೆರವು ಬೇಕೇ ಬೇಕು. ಇದನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಹೊಸ ಪರಿಚಯಗಳಾಗುತ್ತೆ. ಆ ಪರಿಚಯ ಏನು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ಅಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಅಥವಾ ವಾದ ವಿವಾದಗಳು ಉಂಟಾಗುವಂಥ ಸಂದರ್ಭ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಹಳೆಯ ವಿಚಾರಗಳನ್ನೇ ಮತ್ತೆ ಈ ದಿನ ಸ್ಮರಣೆ ಮಾಡಿ ಪೋಸ್ಟ್ಮಾರ್ಟಮ್ ಮಾಡುವಂಥ ವಿಚಾರ, ಇನ್ನು ಹಳೆಯದನ್ನೇ ಈ ದಿನ ಮತ್ತೆ ಸರಿಪಡಿಸಿಕೊಳ್ಳುವಂಥ ಒಂದು ವಿಚಾರದಲ್ಲೂ ಕೂಡ ತೊಡಗಿಸ್ಕೊಳ್ಳುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ದುರಸ್ತಿ ಕಾರ್ಯಗಳೇ ಜಾಸ್ತಿ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ವ್ಯಾಪಾರಕ್ಕೆ ಮಾಡುವಂಥ ಪ್ರಯಾಣ ನಿಮಗೆ ಸ್ವಲ್ಪ ಲಾಭವನ್ನು ತಂದುಕೊಡುವಂಥದ್ದು ಇದೆ. ಆದರೆ ಈ ದಿನ ವಾಗ್ವಾದಗಳನ್ನು ಬಹಳ ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಬೇಕು. ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅಲ್ಲಿಂದ ಮಾತ್ರ ನಿಮಗೆ ಯಶಸ್ಸು ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳಾಗಲಿ ನಿಮ್ಮ ಅಭಿಪ್ರಾಯಗಳಾಗಲಿ ಧನಾತ್ಮಕವಾಗಿ ಇರಲಿ. ಅನಾವಶ್ಯಕವಾದಂತಹ ಗಂಡಾಂತರದ ಪರಿಸ್ಥಿತಿಗೆ ಎಡೆ ಕೊಡಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ದುರ್ಗಾಸ್ತುತಿಯನ್ನು ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಕೀರ್ತಿ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಈ ದಿನ ನೀವು ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ಏಕೆಂದರೆ ಆ ಕೆಲಸ ನಿಮಗೆ ಯಶಸ್ಸನ್ನು ತರುತ್ತೆ, ಲಾಭವನ್ನು ತರುತ್ತೆ. ಹಾಗೆ ನಾಳೆಗಾಗಿ ನೀವು ಮಾಡುವಂಥ ಆಲೋಚನೆಗಳೇನಿದೆ, ತೀರ್ಮಾನಗಳೇನಿದೆ, ಅದು ಕೂಡ ಬಹಳ ಪ್ರಬುದ್ಧವಾಗಿರುತ್ತೆ, ಪ್ರಾಕ್ಟಿಕಲ್ಲಾಗೂ ಕೂಡ ಇರುತ್ತೆ. ಇನ್ನು ಈ ದಿನ ನೀವು ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡ್ಕೊಳ್ತೀರಿ. ಒಂದು ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲಸದಲ್ಲಿ ಉತ್ಸಾಹ ಈ ದಿನ ಹೆಚ್ಚಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವ್ಯವಹಾರಗಳಲ್ಲಿ ಶ್ರಮಶೀಲತೆ ಜಾಸ್ತಿ ಆಗ್ಬೋದು. ಅಂದರೆ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಆದರೂ ಕೂಡ ಅದು ನಿಮಗೆ ಒಳ್ಳೆಯ ಸಂತೋಷವನ್ನು ತರುತ್ತೆ. ಏಕೆಂದರೆ ವರ್ಕೋಹಾಲಿಕ್ ಈ ದಿನ ಕೆಲಸ ಮಾಡಲಿಕ್ಕೇ ಇದ್ದೇನೆ ಅನ್ನುವಂಥದ್ದನ್ನು ತೋರಿಸಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ.
ಹಾಗೆ ಈ ದಿನ ನಿಮ್ಮ ಕೆಲಸವನ್ನು ಕೆಲವರು ಮೆಚ್ಕೊಳ್ತಾರೆ, ಕೆಲವರು ತುಂಬ ಹೊಗಳ್ತಾರೆ, ಕೆಲವರು ಕೆಲಸದಿಂದ ಕಲ್ತ್ಕೊಂಡು ಹೋಗ್ತಾರೆ. ಹಾಗಾಗಿನೇ ಈ ದಿನ ಬಹಳ ಆದರ್ಶವಾದಿಯಾಗಿ ಈ ದಿನ ಇರುವಂಥದ್ದು. ಇನ್ನು ವ್ಯವಹಾರಗಳು, ಅದರಲ್ಲೂ ನಿಮ್ಮ ವೈಯಕ್ತಿಕ ಪ್ರೀತಿ ಪ್ರೇಮದ ವ್ಯವಹಾರ ಸ್ವಲ್ಪ ನಿರಾಶಾದಾಯಕವಾಗಿರ್ಬೋದು. ಏಕೆಂದರೆ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಂಡು ಆ ನಿರೀಕ್ಷೆ ಈಡೇರದೇ ಇದ್ದಾಗ ನಿರಾಸೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿನೇ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಕೆಲಸವನ್ನಷ್ಟೇ ಮಾಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಈ ಕೆಲಸ ಮಾಡುವಂಥದ್ದಷ್ಟೇ ನಿಮ್ಮ ಕರ್ತವ್ಯ. ಫಲಾಫಲಗಳನ್ನು ಕೊಡುವಂಥದ್ದು ಭಗವಂತನಿಗೆ ಸೇರಿದ್ದು. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಭಗವಂತನಿಗೆ ಬಿಟ್ಟುಬಿಡಿ. ಕೆಲಸವನ್ನು ಮಾತ್ರ ಮಾಡುವಂಥ ಒಂದು ಉತ್ಸಾಹವನ್ನು ನೀವೇ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಅರ್ಧಂಬರ್ಧಕ್ಕೆ ನಿಲುಗಡೆ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ, ಅದನ್ನು ಮುಂದುವರಿಸಲಿಕ್ಕೆ ಒಂದು ಒಳ್ಳೆಯ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ವಾಕ್ಸ್ಥಾನ, ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತಿಗೆ ತಪ್ಪುವಂಥ ಸಾಧ್ಯತೆ ಇದೆ. ಕೊಟ್ಟ ಮಾತನ್ನು ಈ ದಿನ ಈಡೇರಿಸಲಿಕ್ಕಾಗಲಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕಾಗಲಿ ಸಾಧ್ಯ ಆಗಲ್ಲ. ಮನಸ್ಸಿನಲ್ಲಿದೆ ಆ ಮಾತನ್ನು ನೆರವೇರಿಸಬೇಕು ಅಂತ ಹೇಳಿ, ಆದರೆ ಪರಿಸ್ಥಿತಿ ನಿಮ್ಮನ್ನು ಬಿಡಲ್ಲ. ಹಾಗಾಗಿ ಒಂದು ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆ ತುಂಬ ಇರುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾರಿಗೂ ಕೂಡ ಭರವಸೆಯನ್ನು ಕೊಡಬೇಡಿ. ಭರವಸೆ ಕೊಡುವಂಥದ್ದಿದ್ದರೆ ನಿಮ್ಮ ಇತಿಮಿತಿ ಒಳಗೆ, ನಿಮ್ಮ ಚೌಕಟ್ಟಿನೊಳಗೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಭರವಸೆ ಇರಬೇಕಾಗತ್ತೆ. ಈ ದಿನ ಇದೊಂದು ದೊಡ್ಡ ಪಾಠವಾಗಿ ನಿಮಗೆ ಪರಿಣಮಿಸುವಂಥದ್ದು. ಹಾಗೆ ಯಾವುದೇ ವಿಶ್ವವಿದ್ಯಾಲಯ ಕೂಡ ಯಾವುದೇ ಕೋರ್ಸಲ್ಲೂ ಈ ರೀತಿಯ ಅನುಭವಗಳನ್ನು ನಿಮಗೆ ಕೊಡಲ್ಲ. ಅಂಥ ಒಂದು ಜೀವನದ ಪಾಠ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಇನ್ನು ಈ ದಿನ ಆಕಸ್ಮಿಕವಾದಂತಹ ಕೆಲವೊಂದು ಘಟನೆಗಳು ನಡೆಯುವಂಥದ್ದು ಇದೆ. ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಂತಹ ಘಟನೆಗಳನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಅದರಿಂದ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಪರಿಸ್ಥಿತಿ ತಾನಾಗಿಯೇ ಕರಗಿ ಹೋಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳು ಕೂಡ ಕೂಡಿ ಬರಲ್ಲ. ಅಂದರೆ ನೀವು ಏನು ಅಂದ್ಕೊಳ್ತೀರೋ ಆ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಬಾಯಿ ಚಪಲಕ್ಕಾಗಿ ಮಾತಾಡ್ಕೊಳ್ತೀರಿ, ಆದರೆ ಕೈಲಾಗಲ್ಲ ಅನ್ನುವಂಥದ್ದು ಈ ದಿನ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಶಕ್ತಿ ಎಷ್ಟಿದೆ, ನಿಮ್ಮ ಸಾಮರ್ಥ್ಯದ ಮಿತಿ ಏನು, ಇದನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗೋದರಿಂದ ಕೆಲಸಗಳನ್ನೇ ನಿಲ್ಲಿಸಿ ಬೇರೊಂದು ಕೆಲಸವನ್ನು ಆರಂಭ ಮಾಡುವಂಥದ್ದು, ಜೊತೆಗೆ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನೇ ಬದಲಾವಣೆ ಮಾಡುವಂಥದ್ದು, ಯೂಟರ್ನ್ ಆಗುವಂಥದ್ದು ಈ ದಿನ ಬಹಳ ಸರ್ವೇ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಇಂತಹ ಒಂದು ತಾತ್ಕಾಲಿಕವಾಗಿರುವಂಥ ಮಾರ್ಪಾಟುಗಳೇನಿದೆ ಅದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಶಾಶ್ವತವಾದಂಥ ಫಲ ಸಿಗಬೇಕು ಅಂಥ ಕೆಲಸಗಳನ್ನು ಮಾಡಿ, ಹೊಡೆದ್ರೆ ಭಂಡಾರನೇ ಒಡೆಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ನಿಮಗೆ ಸಕಾಲಕ್ಕೆ ಅವರ ನೆರವು ಕೂಡ ಸಿಕ್ಕುವಂಥದ್ದು ಇದೆ. ನಿಮ್ಮ ಕೆಲಸಗಳನ್ನು ಅವರೇ ವಹಿಸಿಕೊಂಡು ನಿರ್ವಹಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಈ ದಿನ ಕಡಿಮೆ ಆಗುತ್ತೆ, ಆದರೆ ಫಲ ಮಾತ್ರ ಮಾಮೂಲಿನಂತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಸಹಕಾರದಿಂದ ಆರ್ಥಿಕ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಈ ದಿನ ತುಂಬ ಲಾಭದ ದಿನ ನಿಮಗೆ. ಹಾಗೆ ವ್ಯಾಪಾರದ ವಿಸ್ತರಣೆ ಆಗ್ಬೋದು, ವ್ಯಾಪಾರದಲ್ಲಿ ಆಗಬೇಕಾಗಿರುವಂತಹ ಕೆಲವೊಂದು ಮಾರ್ಪಾಟುಗಳು, ಅದ್ರ ಬಗ್ಗೆ ತೆಗೆದುಕೊಳ್ಳುವಂತಹ ತೀರ್ಮಾನ, ಒಂದು MOU ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಕೂಡ ಈ ದಿನ ಜರುಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ದಿನ.
ಇನ್ನು ಈ ದಿನ ಹಿರಿಯರ ಭಾವನೆಗಳಿಗೆ ತುಂಬ ಬೆಲೆ ಕೊಡುವಂಥ ಸಾಧ್ಯತೆ ಇದೆ. ಅದು ಯಾರೇ ಹಿರಿಯರಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದಕ್ಕೆ ಸ್ಪಂದಿಸುವಂಥದ್ದು, ಸಮಸ್ಯೆ ನಿವಾರಣೆಗೆ ನಿಮ್ಮ ಕೈಲಾದ ಕೊಡುಗೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸ್ವಾರ್ಥಕ್ಕಿಂತ ಬೇರೆಯವರ ಉಪಕಾರ, ಪರೋಪಕಾರ, ಬೇರೆಯವರಿಗೆ ಸಹಾಯ, ಈ ಒಂದು ಹಿನ್ನೆಲೆಯಲ್ಲಿ ಸಮಾಜಮುಖಿ ಕಾರ್ಯವನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಈ ಸಂದರ್ಭ ಸಮಯ ಅನ್ನುವಂಥದ್ದನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಎಲ್ಲವನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಲಿಕ್ಕೆ ಹೋಗಬೇಡಿ. ಚಿನ್ನವನ್ನು ತೂಗುವಂಥ ತಕ್ಕಡಿಯೇ ಬೇರೆ, ಕಬ್ಬಿಣವನ್ನು ತೂಗುವಂಥ ತಕ್ಕಡಿಯೇ ಬೇರೆ ರೀತಿಯಲ್ಲಿರುತ್ತೆ. ಅದನ್ನು ಈ ದಿನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಬಹಳ ಸ್ಥಿರವಾದಂತಹ ಒಂದು ನೆಲೆ ಕಾಣುವಂಥ ಸಾಧ್ಯತೆ ತುಂಬ ಇರುತ್ತೆ. ಏಕೆಂದರೆ ಬಹಳ ದಿನಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ದಂಥ ಒಂದು ಕೆಲಸ ಈ ದಿನ ಪೂರ್ಣ ಆಗುತ್ತೆ, ಪೂರ್ಣ ಫಲವನ್ನು ತಂದು ಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಅಮೂಲ್ಯ ಸಮಯ ಏನಿದೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದ ದಿನ, ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಭೂವರಹ ಸ್ತೋತ್ರವನ್ನು ಈ ದಿನ ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.